Hello guys. This is for Bhavishya's brother. ಹೆಂಗೆ ಅನಿಸ್ತು ನಿಮಗೆ ನನ್ನ ಕಿಚನ್ನು ಅಂತ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಆಮ್ ಹೋಪಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಭವಿಷ್ಯಂದು ಆಲ್ರೆಡಿ 7:15 ಆಗೋಗಿದೆ. ಕಾಲೇಜ್ಗೆ ಹೋಗಬೇಕು. ಕಾಲೇಜ್ಗೆ ಅವಳಿಗೆ ಚಪಾತಿ ಮತ್ತು ಹೆಸರು ಕಾಳು ಗೊಜ್ಜು ಮಾಡಿಕೊಟ್ಟಿದ್ದೀನಿ. ಏನಂತ ಸ್ಪೆಷಲ್ ಮಾಡಲಿಲ್ಲ. ಸೊ ಮಧ್ಯಾಹ್ನ ಏನೋ ಒಂದು ಮಾಡ್ತೀನಿ, ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಇವಾಗ ಸದ್ಯಕ್ಕೆ ಭವಿಷ್ಯ ಹೆಂಗೆ ರೆಡಿಯಾಗಿದ್ದಾಳೆ ಅಂತ ತೋರಿಸ್ತೀನಿ. ಭವಿಷ್ಯ ಹಿಂಗೆ ರೆಡಿಯಾಗಿದ್ದಾಳೆ. ಇವಾಗ ಕಾಲೇಜ್ಗೆ ಹೋಗಬೇಕು. ಆಮೇಲೆ ಸಿಗ್ತೀನಿ ಗೈಸ್. ಟೈಮು ಒಂದು 12 ಗಂಟೆ ಆಗಿದೆ. ಕಾಲೇಜಿಂದ ಬಿಟ್ಬಿಟ್ಟು ಬಂದು ತಕ್ಷಣ ಏನೇನಿದೆ ಸ್ವಲ್ಪ ಕೆಲಸ ಮಾಡಿಕೊಂಡೆ. ಏಕೆ ಅಂದರೆ ಇನ್ನು 2 ಡೇಸ್ ಇದೆ ಹಬ್ಬಕ್ಕೆ. ಸೊ ಮಾಡಿಕೊಂಡು ಇನ್ನೂ ನಾನು ಟಿಫನ್ ತಿಂದಿಲ್ಲ. ಮಧ್ಯಾಹ್ನ ಸ್ವಲ್ಪ ನೀಟಾಗಿ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೆಲಸ ಇದೆ ಬ್ಯಾಂಕಲ್ಲಿ. ಸೊ ನಾವು ಹೋಗಿ ಬರ್ತೀವಿ ಗಾಯ್ಸ್. ಈಗ ತಾನೇ ಮನೆಗೆ ಬಂದ್ವಿ. ಸೊ ಇವತ್ತಿನ ಮಧ್ಯಾಹ್ನದ್ದು ಊಟಕ್ಕೆ, ಬಿಕಾಸ್ ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸೊ ಮಧ್ಯಾಹ್ನದ ಊಟ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಮಾಡ್ಕೊತಾ ಇರೋದು ಮಿಕ್ಸ್ಡ್ ವೆಜಿಟೇಬಲ್ ದಾಲ್ ಕಿಚಡಿ. ಆ್ಯಂಡ್ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಟೊಮ್ಯಾಟೊ ಹೆಚ್ಕೊಂಡಿದ್ದೀನಿ. ಇದು ಸೋಯಾ ಕಾಳನ್ನ ನಾನು ಮೊದಲೇ ನೆನ್ನೆ ದಿನಾನೇ ನೆನೆ ಇಟ್ಟು ಇವತ್ತು ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗೆ. ಬಿಕಾಸ್ ಅದು ಅನ್ನ ಬೆಂದ ಹಾಗೇನೆ ಅದು ಬೆಂದ್ಬಿಡೋದಿಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಒಂದು 3 ಸರಿ ಕೂಗಿಸ್ಕೊಂಡಿದ್ದೀನಿ. ತಿರ್ಗಾ ಇವಾಗ ಇನ್ನು ಮಿಕ್ಕಿದ್ದು ಹಾಕಿದಾಗ ತಿರ್ಗಾ ಅದ್ರ ಜೊತೆ ಹಾಕಿ ಕೂಗಿಸ್ಕೊತೀನಿ. ವೆಜಿಟೇಬಲ್ಸ್ ಆ್ಯಂಡ್ ಅವರೆಕಾಳು ಆ್ಯಂಡ್ ಬೇಳೆ, ಸಾರಿಗೆ ಹಾಕ್ತಾರಲ್ಲ ಆ ಬೇಳೆ, ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ 1 ಇಡಿಯಷ್ಟು. ಮತ್ತು ಇದೊಂದು ಅರ್ಧ ಪಾವಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ. ಅರ್ಧ ಪಾವು ಇಟ್ಕೊಂಡ್ಬಿಟ್ರೆ ನಮ್ಮ ಮನೆಯಲ್ಲಿ 2 ಹೊತ್ತಾಗೋಗ್ಬಿಡುತ್ತೆ. ಆ್ಯಕ್ಚುಲಿ ಜಾಸ್ತಿ ಆಗುತ್ತೆ ಅನ್ನಿಸ್ತಿದೆ. ಬಟ್ ಸ್ಟಿಲ್ ಉಳಿದ್ರೆ ಬೇಕಾದ್ರೆ ನಮ್ಮ ಯಜಮಾನ್ರಿಗೆ ಇವತ್ತು ರಾತ್ರಿಗೂ ಅದೇ ಕೊಟ್ಬಿಡ್ತೀನಿ. ಬಿಕಾಸ್ ದೇವ್ರ ಸಾಮಾನೆಲ್ಲ ಬೆಳಗಬೇಕು. 3 ಹೊತ್ತು ಇವಾಗ ಅಡುಗೆ ಮಾಡ್ಕೊಂಡ್ರೆ ನಂಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿಗೂ ಪ್ಲ್ಯಾನ್ ಮಾಡಿ ಇದನ್ನು ಮಾಡ್ತಾ ಇರೋದು. ಬನ್ನಿ ಗೈಸ್, ಫಸ್ಟು ಬೇಳೆ ತೊಳ್ಕೊಂಡು ಅಕ್ಕಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಎಲ್ಲ ತರಕಾರಿ ಮತ್ತು ಕಾಳುಗಳನ್ನ ಒಟ್ಟಿಗೆ ಹಾಕ್ಬಿಡೋಣ ಗೈಸ್. ಕುಕ್ಕರ್ಗೆ ಅಕ್ಕಿ ಮತ್ತು ಬೇಳೆ ತೊಳೆದು ಹಾಕ್ಕೊಂಡಿದ್ದೀನಿ ಮತ್ತು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಈಗ ಸೋಯಾ ಕಾಳು ಇಷ್ಟು ಇಟ್ಕೊಂಡಿದ್ದೀನಲ್ಲ, ಇಷ್ಟು ಬೇಡ ಅನ್ನಿಸ್ತಿದೆ ನನಗೇನೋ. ಹಾಫ್ ಮಾತ್ರ ಹಾಕ್ಕೋತೀನಿ. ಇನ್ನು ಇಷ್ಟನ್ನು ಹಾಗೆ ಇಟ್ಕೊಂಡಿದ್ದೀನಿ ಗೈಸ್. ಇದರಲ್ಲಿ ಸಲಾಡ್ ಏನಾದ್ರು ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಅವರೆಕಾಳಿದೆ. ಸೊ ಅವರೆಕಾಳು ಇಷ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅವರೆಕಾಳು, ಅದಕ್ಕೋಸ್ಕರ. ಅವರೆಕಾಳು ಎಲ್ಲರಿಗೂ ಇಷ್ಟ ಆಗುತ್ತೆ, ಅದಕ್ಕೆ ಫುಲ್ಲು ಹಾಕಿದೆ. ನೆಕ್ಸ್ಟು ಬೀನ್ಸ್ ಮತ್ತು ಕ್ಯಾರೆಟ್. ಹೀಗೆ ಬೇರೆ ತರಕಾರಿ ಹಾಕ್ಕೋಬೇಕು ಅಂತ ಅನಿಸಿದ್ರು ಹಾಕ್ಕೋಬೋದು. ಇಟ್ ಡಿಪೆಂಡ್ಸ್ ಅಪಾನ್ ನಿಮ್ಗೆ ಯಾವ ತರಕಾರಿ ಇಷ್ಟ ಅಥವಾ ಎಷ್ಟು ತರಕಾರಿ ಹಾಕ್ಕೋತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಗೈಸ್, ನೀವು ಅಕ್ಕಿ ಬೇಯೋದಕ್ಕೆ ಇಟ್ಕೋತಿರಲ್ಲ ನೀರು, ಆ ಥರ ಇಟ್ಕೋಬೇಡಿ. ಬಿಸಿಬೇಳೆ ಭಾತ್ ಬೇಯೋದಕ್ಕೆ ಇಟ್ಕೋತಿರಲ್ಲ ಆ ಥರ ಇಟ್ಕೊಳ್ಳಿ ಗೈಸ್. ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಬಿಡಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು 3 ವಿಷಲಾದ್ರು ಬರೋ ಥರ ಇಟ್ಕೊಳ್ಳಿ ಗೈಸ್. ಸಾಲ್ಟ್ ಹಾಕಬೇಕು ಮಾಡ್ಕೊಂಡೆ. ಕುಕ್ಕರ್ ಮುಚ್ಚೋ ಮುಂಚೆ ಒಂಚೂರು ಸಾಲ್ಟ್ ಹಾಕ್ಕೊಂಡ್ವಿ. ಸಾಲ್ಟ್ ಹಾಕ್ಕೊಂಡೆ. ಈಗ 3 ವಿಷಲ್ ಆದಮೇಲೆ ಕುಕ್ಕರ್ ಆಫ್ ಮಾಡಬೇಕು. ಒಗ್ಗರಣೆಗೆ ಬೇಕಾಗಿರೋದು ಸ್ವಲ್ಪ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಮತ್ತು ಜೀರಿಗೆನೂ ಜಜ್ಕೊಂಡಿದ್ದೀನಿ, ಸಾಸಿವೆ ಮತ್ತು ರೆಡ್ ಚಿಲ್ಲಿ. ಆಮೇಲೆ ಹುಣಸೆಹಣ್ಣು ಬೇಕು, ಹುಣಸೆಹಣ್ಣು ಗೊಜ್ಜು ಕ್ಯೂಚ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ ಮತ್ತು ಅರಿಶಿನ, ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಬೇಕು ಗೈಸ್. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ.
ನಾನು ಫುಲ್ಲು ಆಯಿಲ್ ಕಾದು ಹೋಗೋ ತನಕ ವೆಯ್ಟ್ ಮಾಡೋಣ ಗೈಸ್. ಏಕೆಂದರೆ ಒಗ್ಗರಣೆ ಹಾಕಿದ ತಕ್ಷಣ ಫುಲ್ಲು ಎಣ್ಣೆ ಕಾದೋಗಿದ್ರೆ ಅರ್ಧ ಒಗ್ಗರಣೆ ಆಚೆನೇ ಬಂದ್ಬಿಟ್ಟಿರುತ್ತೆ ಎಗ್ರಿ ಅದಕ್ಕೆ. ಸೊ ಇದು ಹಿಂಗೆ ಹಾಕೊಂಡಾದ್ಮೇಲೆ ನಾನು ಇದೆಲ್ಲ ಹಾಕ್ಕೊಂಡೆ ಗೈಸ್. ಅರಿಶಿನ, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಟ್ಯಾಮರಿಂಡ್ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಳ್ಳಿ. ಟ್ಯಾಮರಿಂಡು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಕುದಿಸ್ಕೊಳ್ಳಿ. ರೈಸ್ ಇದು ಫುಲ್ಲು ಇವಾಗ ಕುದಿದೆ. ಸೊ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಪ್ರೆಷರು ಸಹ ಇಳಿದಿದೆ. ಸೊ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಓಕೆ ಎಸ್ ಗೈಸ್, ಇದಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡ್ಕೋಬೇಕು. ಇದೊಂಚೂರು ಇನ್ನೊಂಚೂರು ಪಾತ್ರೆನಲ್ಲಿ ಹುಡ್ಕೋದಕ್ಕೆಲ್ಲ ಒಂಚೂರು ನೀರು ಹಾಕ್ಕೊಂಡು ಕಾಯಿಸ್ಕೊಳ್ಳಿ ಗೈಸ್. ಅದಾದಮೇಲೆ ವಾಪಸ್ ಇದಕ್ಕೆ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಇನ್ನೊಂಚೂರು ನೀರು ನಾನು ಕಾಯಿಸ್ಕೊಂಡಿದ್ದೀನಿ ಆ ಒಗ್ಗರಣೆ ಬೌಲಲ್ಲೇನೆ. ಇದನ್ನು ಈಗ ಕುಕ್ಕರ್ಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಗೈಸ್ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು 2 to 3 minutes ಇದು ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಿ ಗೈಸ್. ಇವಾಗ ಇದು ಕುದೀತಿದೆ. ಇದಕ್ಕೆ ಚೂರು ಕೊತ್ತಂಬರಿ ಹಾಕ್ಕೊಂಬಿಡಿ ಗೈಸ್. ಇಷ್ಟೇ ಗೈಸ್, ಮುಗೀತು. ಇದಕ್ಕೆ ಮೊಸರು ಪಚ್ಚಡಿ ಮಾಡ್ಕೊಳ್ಳಿ. ಸೌತೆಕಾಯಿ ಮತ್ತು ಆನಿಯನ್ ಹಾಕ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ಈಗ ನಾನು ಹಾಕಿದ್ದು ಬರೀ ಅರ್ಧ ಪಾವು. 4 ಜನನಾದ್ರು ತಿನ್ಬೋದು ಗೈಸ್, ಹೊಟ್ಟೆ ತುಂಬ ಅಷ್ಟಾಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಡೋಣ ತಿರ್ಗಾ. ಇವಾಗ ರೆಡಿ ಆಗಿದೆ. ಇದನ್ನು ಟೇಸ್ಟ್ ನೋಡಿಬಿಟ್ಟು ನಾನು ಹೇಳ್ತೀನಿ ಗೈಸ್. ಕಿಚಡಿ ತೊಗೊಳ್ಳಿ ಆ್ಯಂಡ್ ಸ್ವಲ್ಪ ಮೊಸರು ಪಚ್ಚಡಿ. ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ತುಂಬ ಹೆಲ್ದಿ, ಬಿಕಾಸ್ ತುಂಬ ಜಾಸ್ತಿ ತರಕಾರಿ ಹಾಕಿದ್ದೀನಿ. ಆ್ಯಂಡ್ ಸೋಯಾಬೀನ್ ಅಂತೂ ತುಂಬ ಒಳ್ಳೆಯದು. ಆ್ಯಂಡ್ ಅವರೆಕಾಳು ಟೇಸ್ಟಿಯಾಗಿರುತ್ತೆ. ಎಲ್ಲ ಮಿಕ್ಸ್ ಆಗಿಬಿಟ್ಟು ಸಖತ್ತಾಗಿದೆ. ಹೊಟ್ಟೆ ತುಂಬ ತಿನ್ಬೋದು, ಬಿಕಾಸ್ ತುಂಬ ಡೈಲ್ಯೂಟೆಡ್ ಆಗಿ ಮಾಡ್ತೀವಿ, ಬಿಸಿಬೇಳೆಭಾತ್ ಥರ. ಈ ದಿನದಲ್ಲಿ ದಿಸ್ ಇಸ್ ಮೈ ಫಸ್ಟ್ ಮೀಲ್. ಸೊ ಊಟ ಮಾಡಿ ಫುಲ್ಲು, ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಸಾಯಂಕಾಲ 7 ಗಂಟೆ ಹಂಗಾಗಿದೆ. ಇವಾಗ ನಾನು ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಬಳೆ ಮತ್ತು ಕೆಲವು ಐಟಮ್ಸ್ ಹಬ್ಬಕ್ಕೆ ತೊಗೊಂಬರಬೇಕು. ಭವಿಷ್ಯ ಬರ್ತಾ ಇಲ್ಲ, ಅವಳು ಯಾಕೋ ನಿದ್ದೆ ಬರ್ತಿದೆ ಅಂತ ಹೇಳಿದ್ಲು. ಸೊ ಅವಳೊಬ್ಬಳನ್ನೇ ಬಿಟ್ಟು ಮನೆಯಲ್ಲಿ ನಾನು ಹೋಗಿ ತೊಗೊಂಡ್ಬರೋದಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಹೋಗಿ ಬಂದಾಯಿತು. ಫುಲ್ಲು ಟ್ರಾಫಿಕಲ್ಲಿ ಬಳೆಗಳು ತೊಗೊಂಡೆ. ಆ್ಯಂಡ್ ದೆನ್ ಇನ್ನು ಸ್ವಲ್ಪ ಐಟಮ್ಸ್ ತೊಗೊಂಡೆ. ಎಲ್ಲ ಹಬ್ಬಕ್ಕೆ ಪರ್ಚೇಸ್ ಮಾಡಿರೋದು ಗೈಸ್. ಆ್ಯಂಡ್ ಇನ್ನು ಒಂದು ಥಿಂಗ್ ತೊಗೊಂಡಿದ್ದೀನಿ. ದಿಸ್ ಇಸ್ ಫಾರ್ ಭವಿಷ್ಯಾಸ್ ಬ್ರದರ್ ಶ್ರೇಯಸ್ಗೆ. ಬಿಕಾಸ್ ರಾಖಿ ಹಬ್ಬ ಬಂದುಬಿಟ್ಟು ಸ್ಯಾಟರ್ಡೆ, ಬಟ್ ಶ್ರೇಯಸ್ ಸ್ಯಾಟರ್ಡೆ ತನಕ ಇಲ್ಲಿರೋದಿಲ್ಲ. ಹೀ ಈಸ್ ಗೋಯಿಂಗ್ ಟು ಆಫ್ರಿಕಾ. ಅವ್ನ ಕೆಲಸದ ಮೇಲೆ ಆಫ್ರಿಕಾಗೆ ಹೋಗ್ತಾ ಇದ್ದಾನೆ. 6 months ಬರೋದಿಲ್ಲ, ಅಲ್ಲೇ ಇರ್ತಾನೆ. ಸೊ ದಟ್ಸ್ ವೈ ಇವತ್ತೇ ಕಟ್ಟಿಬಿಡು ರಾಖಿನ ಅಂತ ಹೇಳ್ತಾ ಇದ್ದೀನಿ ಅವಳಿಗೆ. ಎಸ್ ಗೈಸ್. ಆ್ಯಂಡ್ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿಕೊಂಡು ಒಂದು ಕಾರ್ನರ್ನ ಫುಲ್ಲು ಕ್ಯೂಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಗೈಸ್. ಆಮೇಲೆ ತೋರಿಸ್ತೀನಿ ಮಲ್ಗೋ ಮುಂಚೆ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ಹಾಕಿ ಗೈಸ್. ಟೈಮ್ ಬಂದು 11:15 ಆಗಿದೆ ರಾತ್ರಿ. ಆ್ಯಂಡ್ ನಾನು ಅಡುಗೆ ಮನೆಗೆ ಫುಲ್ಲು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ಏನಂದರೆ ಅಡುಗೆ ಮನೆ ಎಲ್ಲ ಫುಲ್ಲು ತುಂಬ್ಕೊಂಡ್ಬಿಟ್ಟಿತ್ತು, ಜಾಗ ಎಲ್ಲೂ ಖಾಲಿ ಇರ್ತಿರ್ಲಿಲ್ಲ. ಸೊ ಫುಲ್ಲು ಸ್ವಲ್ಪ ಬೇಕಾಗಿರೋ ಥಿಂಗ್ಸ್ ಎಲ್ಲ ನೀಟಾಗಿ ಎತ್ತಿಟ್ಕೊಂಡು ಬೇಡದೇ ಇರೋ ಥಿಂಗ್ಸ್ನ ಕ್ಲೀನ್ ಮಾಡಿಬಿಟ್ಟು ಅಟ್ಟದ ಮೇಲೆಲ್ಲ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗೂ ಕಾಣುತ್ತೆ ಆ್ಯಂಡ್ ಪ್ರಿಟಿಯಾಗೂ ಕಾಣುತ್ತೆ. ಹೆಂಗೆ ರೆಡಿ ಮಾಡಿಟ್ಟಿದ್ದೀನಿ ಅಂತ ಐಲ್ ಶೋ ಯು ಗೈಸ್. ಗೈಸ್, ಇದು ನಮ್ಮದು ಅಡುಗೆ ಮನೆ. ಇವಾಗ ಈ ಕಡೆಯಿಂದ ತೋರಿಸ್ತೀನಿ. ಇದು ಟ್ರೆಡ್ಮೀಲು ಯೂಸ್ ಮಾಡ್ತಾಯಿಲ್ಲ, ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಬೇರೆ ಕಡೆ ಇಟ್ಟರೆ
ಫುಲ್ಲು ಆಕ್ಯುಪೈ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಇಲ್ಲಿಟ್ಟಿದ್ದೀನಿ ಈ ಮೂಲೆಯಲ್ಲಿ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಸ್ಟೀಲ್ದು ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀನಿ. ಇದೆಲ್ಲ ಫುಲ್ಲು ಗಾಜಿನ ಐಟಮ್ಸೇ. ಆ್ಯಂಡ್ ದಿಸ್ ಈಸ್ ಆಲ್ಸೋ ನೆಸೆಸರಿ ಐಟಮ್ಸ್. ಆ್ಯಂಡ್ ಇಲ್ಲೆಲ್ಲ ಒಂದು ಗಾಜಿಂದು ಕ್ರಾಕರೀಸ್ ಇಟ್ಕೊಂಡಿದ್ದೀನಿ. ಅದು ಮೂಲೆಯಲ್ಲಿರೋದು ನೀರು ಗೈಸ್, ನೀರಿನ ಬಿಂದಿಗೆ. ಆ್ಯಂಡ್ ಭವಿಷ್ಯನ್ ಬಾಕ್ಸು ನಾಳೆಗೆ ಬೇಕಲ್ವ ಭವಿಷ್ಯನ್ ಬಾಕ್ಸು, ಸೊ ಬೆಳಗ್ಗೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದ್ದೀನಿ. ಇದೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ ಆ್ಯಕ್ಚುಲಿ, ಫ್ರಿಜ್ಜಲ್ಲಿ ಇಟ್ಕೋಬೇಕು, ಬಟ್ ಇಲ್ಲಿ ಸ್ವಲ್ಪ ದಿನ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಫ್ರೂಟ್ಸ್ ಇಲ್ಲಿ ನೋಡಿ ಗೈಸ್, ಇದೇ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಗೈಸ್. ಈ ಮೂಲೆ ನೆನ್ನೆ ಹೋಗಿ ಇದೆಲ್ಲ ತೊಗೊಂಡು ಬಂದಲ್ಲ, ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ನನಗಂತೂ ಎಷ್ಟು ಇಷ್ಟ ಆಗೋಗ್ಬಿಟ್ಟಿದೆ ಅಂದರೆ, ಬೆಳಗ್ಗೆಯಿಂದ ಹೀಗೆ ಮೇಂಟೈನ್ ಮಾಡಿದ್ದೀನಿ. ಫುಲ್ಲು ದೇವರ ಸಾಮಾನೆಲ್ಲ ಬೆಳಗಿದೆ. ನಮ್ಮ ಮನೆಯಲ್ಲಿ ದೇವರ ಸಾಮಾನು ಐಟಮ್ಸ್ ಅಂತೂ ತುಂಬ ಜಾಸ್ತಿ, ಬ್ರಾನ್ಸ್ ಐಟಮ್ಸು. ಸೊ ಅದೆಲ್ಲ ಬೆಳಗ್ಗೆ ಅಡುಗೆ ಮಾಡಿ ಏನು ಮಾಡಿದ್ರು ಕ್ಲೀನಾಗೆ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಕ್ಲೀನಾಗೆ ಇಟ್ಕೊಂಡಿದ್ದೀನಿ ಗೈಸ್. ನೋಡಿ ಹಿಂದ್ಗಡೆ ಟಿಶ್ಯೂ ಬಾಕ್ಸ್ ಇಟ್ಟಿದ್ದೀನಿ. ಇದು ಸುಮ್ಮನೆ ಡೆಕೋರೇಟಿವ್ ಆಗಿ ಇಟ್ಟಿರೋದು. ಇದು ವಾಟರ್ ಬಾಟಲ್ ಆ್ಯಂಡ್ ದಿಸ್ ಇಸ್ ಡಿಕಾಕ್ಷನ್. ಆ್ಯಂಡ್ ಇದು ಹಿಂದೆ ಕೆಟ್ಟಲ್ಲು ಮತ್ತು ಇದೆಲ್ಲ ಸುಮ್ಮನೆ ನೆಸೆಸರಿ ಥಿಂಗ್ಸ್ ಇಡೋಣ ಅಂತ. ಇದೆಲ್ಲ ಆಲ್ ಕೈಂಡ್ಸ್ ಆಫ್ ಸಾಲ್ಟ್ಸ್. ನಂದಿದು ಇಂಪಾರ್ಟೆಂಟ್ ಥಿಂಗ್, ಟೀ ಮಾಡ್ಕೋಬೇಕಾದ್ರೆ ಮತ್ತು ಏನೇ ಅಡುಗೆ ಮಾಡಬೇಕಾದ್ರೂ ನಾನು ಕುಟ್ಟದ್ದು ಜಾಸ್ತಿ ಅದರಲ್ಲೇ. ಆ್ಯಂಡ್ ಸ್ಟವ್ ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ನ್ಯಾಪ್ಕಿನ್ ಅಷ್ಟೇ. ಇವೆರಡರಲ್ಲಿ ಒಂದರಲ್ಲಿ ಆಯಿಲ್ ಕರಿಯೋದಕ್ಕೆ ತೊಗೊಂಡಿದ್ದೆ ಅದು, ಆ್ಯಂಡ್ ಇನ್ನೊಂದರಲ್ಲಿ ಹೆಸರು ಕಾಳಿದೆ. ದಟ್ಸ್ ಆಲ್ ಗೈಸ್. ಸೊ ನನ್ನ ಕಿಚನ್ ಬಂದು ಇವಾಗ ಹಿಂಗಿದೆ ಗೈಸ್. ಕಮೆಂಟ್ ಮಾಡಿ ಗೈಸ್, ಹೆಂಗೆ ಅನ್ನಿಸ್ತು ನಿಮಗೆ ನನ್ನ ಕಿಚನ್ನು ಅಂತ. ನಂಗೆ ಸ್ಪೆಷಲಿ ಈ ಮೂಲೆ ತುಂಬ ಇಷ್ಟ ಆಯಿತು. ಸಿ ಆ ಬಳ್ಳಿ ನನಗೆ ಚೆನ್ನಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಈ ಬಳ್ಳಿ ಫ್ಲವರ್ಸು ಇದೆಲ್ಲ ತೊಗೋಬೇಕು ಅಂದಾಗ ತುಂಬ ನೋಡ್ತೀನಿ ಹಿಂದೆ ಮುಂದೆ. ಬಟ್ ನೆನ್ನೆ ಶಾಪಿಂಗ್ ಹೋದಾಗ ನನಗೆ ಅಫೋರ್ಡೆಬಲ್ ಪ್ರೈಸ್ಗೆ ನನಗೆ ಇಷ್ಟ ಆಗುವಂಥ ಥಿಂಗು ಕಾಣಿಸ್ತು. ಯು ವಿಲ್ ನಾಟ್ ಬಿಲೀವ್, ಈ ಬಳ್ಳಿ ಬಂದುಬಿಟ್ಟು ಇದು ಇಟ್ಸ್ 30 rupees ಗೈಸ್. ಆ್ಯಂಡ್ ಇದು ಇಲ್ಲಿಂದ ಅಲ್ಲಿ ಮೇಲಿಂದ ಇಲ್ಲಿ ತನಕ ಬಂದಿದೆ ಈ ಹೂವೆಲ್ಲ ಇರೋವಂಥ ಬಳ್ಳಿ. ಇನ್ನೊಂದು ದಟ್ ಈಸ್ ಆಲ್ಸೋ 40 rupees ಗೈಸ್. ಸೊ 30 + 40 70 rupeesಗೆ ನನಗೆ ಹೋಲ್ ಬಳ್ಳಿಗಳು ಸಿಕ್ಬಿಡ್ತು. ಆ್ಯಂಡ್ ನಿಜವಾದ ಗಿಡ ಇಟ್ಕೊಳ್ಳೋಣ ಅಂದರೆ ಸನ್ಲೈಟ್ ಇರೋದಿಲ್ಲ ಒಳಗಡೆ, ಸೊ ಬೇಗ ಒಣಗಿಬಿಡುತ್ತೆ ಗೈಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಭವಿಷ್ಯ ಬಂದುಬಿಟ್ಟು ಫೇಸ್ ಪ್ಯಾಕ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲಿ ತೋರಿಸ್ಲಾ ಭವಿಷ್ಯ ನಿನ್ನ ಫೇಸ್ ಪ್ಯಾಕ್? ಸೊ ಇವಾಗ ನಾನು ಈ ವ್ಲಾಗ್ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ತೋರಿಸ್ಬಾರ್ದಂತೆ ಭವಿಷ್ಯನ, ತೋರಿಸ್ಬಾರ್ದಂತೆ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗ್ನಲ್ಲಿ ಬೇಗ ಸಿಗೋಣ ಗೈಸ್. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಟಾಟಾ.